ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನಾನು ಶರ್ಮಿತಾ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಇಂದು 1498 ಕೊರೋನಾ ಸೋಂಕಿತರು ದಾಖಲಾಗಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 26,815ಕ್ಕೆ ಏರಿಕೆಯಾಗಿದೆ. ಇಂದು 15 ಮಂದಿ ಕೊರೋನಾಗೆ ಬಲಿಯಾಗಿದ್ದು, ರಾಜ್ಯದಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ 416ಕ್ಕೆ ಏರಿಕೆಯಾಗಿದೆ. ಇಂದು ರಾಜ್ಯದಲ್ಲಿ 571 ಮಂದಿ ಸೋಂಕಿನಿಂದ ಗುಣಮುಖರಾಗಿ ಮನೆಗೆ ತೆರಳಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಇವತ್ತು 800 ಕೊರೋನಾ ಸೋಂಕಿತರು ದಾಖಲಾಗಿದ್ದಾರೆ. ಈ ಮೂಲಕ ಬೆಂಗಳೂರಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 9,395ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಲ್ಲಿ ಇವತ್ತು 800 ಹೊಸ ಸೋಂಕಿತರು ಪತ್ತೆಯಾಗಿರೋದು, ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗಿದೆ. ಸೊ ಹೀಗಾಗಿ ಬೆಂಗಳೂರಲ್ಲಿ ಅಲ್ಲಿಗೆ ಟೋಟಲ್ ಆಗಿ ನಾವು ನೋಡೋದಾದ್ರೆ ಸೋಂಕಿತರ ಸಂಖ್ಯೆ 9,395ಕ್ಕೆ ಏರಿಕೆ ಆಗಿದೆ. ಇನ್ನೊಂದು ಕಡೆ ಡಾಕ್ಟರ್ಸ್ ಇವಾಗ ಟ್ರೀಟ್ಮೆಂಟ್ ಕೊಡೋದಕ್ಕೆ ಖಾಯಮಾತಿಗೆ ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದನ್ನ ಸರ್ಕಾರ ಹೆಂಗ್ ನಿಭಾಯಿಸುತ್ತೆ ಅಂತೆಲ್ಲ ನೋಡ್ಬೇಕು. ಇದರ ಮಧ್ಯದಲ್ಲಿ ಸೋಂಕಿತರ ಲೆಕ್ಕ ಕೂಡ ಒಂಥರ ಆತಂಕಕ್ಕೆ ಈಡು ಮಾಡ್ತಾ ಇದೆ. ಅದರಲ್ಲೂ ಬೆಂಗಳೂರು ಅಂತ ಮಹಾನಗರದಲ್ಲಿ ನಾವು ನೋಡ್ತಾ ಇದ್ದೀವಿ, ಇನ್ನೊಂದು ಮುಂಬೈ ಆಗುತ್ತಾ ಅಥವಾ ಇನ್ನೊಂದು ನವದೆಹಲಿ ಆಗುತ್ತಾ ಬೆಂಗಳೂರು ಅಂತ ಈಗ ಜನತೆಯಲ್ಲೂ ಕೂಡ ಆತಂಕ ಇದೆ. ಕಾಯಂ ಹುದ್ದೆ ಹಾಗೂ ವಿವಿಧ ಬೇಡಿಕೆಗಳಿಗಾಗಿ ಮುಷ್ಕರ ಮಾಡ್ತಾ ಇದ್ದ ಗುತ್ತಿಗೆ ವೈದ್ಯರು ಪ್ರತಿಭಟನೆಯನ್ನು ವಾಪಸ್ ಪಡೆದಿದ್ದಾರೆ. ಜೊತೆಗೆ ನಾಳೆಯಿಂದ ಸೇವೆಗೆ ಹಾಜರಾಗುವುದಾಗಿ ರಾಜ್ಯ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಹೇಳಿಕೆಯನ್ನ ನೀಡಿದ್ದಾರೆ. ನಾಳೆ ಮುಷ್ಕರ ವಾಪಸ್ ಪಡೆದು ವೈದ್ಯರು ಕೆಲಸಕ್ಕೆ ಹಾಜರಾಗ್ತಾರೆ. ಈ ಸಂದರ್ಭದಲ್ಲಿ ಮುಷ್ಕರ ಮಾಡಿದ್ದಕ್ಕೆ ವಿಷಾದ ಇದೆ ಅಂತ ಹೇಳಿದ್ದಾರೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡುವುದಾಗಿ ಸಚಿವರಾದ ಸುಧಾಕರ್, ಶ್ರೀರಾಮುಲು ಭರವಸೆಯನ್ನ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಕಾಯ್ತೇವೆ, ಅಲ್ಲಿವರೆಗೂ ತಾತ್ಕಾಲಿಕವಾಗಿ ಹೋರಾಟವನ್ನ ಕೈಬಿಡ್ತೇವೆ ಅಂತ ಗುತ್ತಿಗೆ ವೈದ್ಯರು ತಿಳಿಸಿದ್ದಾರೆ. 507 ಜನ ವೈದ್ಯಾಧಿಕಾರಿಗಳಿಗೆ ಯಾವುದೇ ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದಲ್ಲಿ ಮಾನ್ಯ ಸಚಿವರು ಮತ್ತು ಮಾನ್ಯ ಆರೋಗ್ಯ ಸಚಿವರು ಶ್ರೀರಾಮುಲು ಮತ್ತು ನಮ್ಮ ವೈದ್ಯಕೀಯ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರು ಅಧ್ಯಕ್ಷರಲ್ಲಿ ಇವತ್ತು ಮೀಟಿಂಗ್ ಆದಾಗ ಒಪ್ಕೊಂಡಿದ್ದಾರೆ. ಕೋವಿಡ್ ಟೈಮಲ್ಲಿ ಈ ಥರ ನಾವು ಮಾಡಿದ್ದು ನಾವು ವಿಷಾದನೆ ಯಾವುದು. ಸೊ ಅದಕ್ಕೋಸ್ಕರ ನಾವು ಏನು ನಾವು ಹೇಳಿಕೆ ಕೊಟ್ಟಿದ್ದು ರಾಜೀನಾಮೆ ಕೊಡ್ತೀವಿ ಅದನ್ನು ವಾಪಸ್ ತಗೊಂಡು ಕಾರ್ಯಗತ ಮಾಡ್ತೀವಿ ಅಂತ ಕೂಡ ಇನ್ನು ಗುತ್ತಿಗೆ ವೈದ್ಯರ ಪ್ರತಿಭಟನೆ ಬಗ್ಗೆ ಮಾತನಾಡಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್, ಇದು ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ. ಕಳೆದೆರಡು ಸರ್ಕಾರಗಳಿಗೆ ಗುತ್ತಿಗೆ ವೈದ್ಯರು ಮನವಿಯನ್ನ ಮಾಡಿಕೊಂಡಿದ್ರು, ಆದರೆ ಯಾರೂ ಕೂಡ ಖಾಯಂ ಮಾಡಿರಲಿಲ್ಲ. ಆದ್ರೆ ಈಗ ಖಾಯಂ ಮಾಡೋದಕ್ಕೆ ಯಾವ ರೀತಿಯ ನಿಯಮ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮ ಸಲಹೆಗಳನ್ನ ಅವರು ಸ್ವಾಗತ ಮಾಡಿದ್ದಾರೆ. ಇನ್ನು ಉಳಿದ ಅವರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಲಿದೆ ಅಂತ ಹೇಳಿದ್ರು. ಇನ್ನು ಆರೋಗ್ಯ ಸಚಿವ ಶ್ರೀರಾಮುಲು ಮಾತನಾಡಿ 2017ರಿಂದ ಗುತ್ತಿಗೆ ಆಧಾರದ ಮೇಲಿನ ವೈದ್ಯರನ್ನ ಖಾಯಂ ಮಾಡಬೇಕು ಅಂತ ಒತ್ತಾಯ ಇತ್ತು. ಇದೀಗ ಮುಷ್ಕರ ಮಾಡೋದು ಸರಿಯಲ್ಲ. ಇವರ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸೋಕೆ ಸಿದ್ಧ ಇದ್ದೀವಿ. ನೇಮಕ ನಿಯಮಾವಳಿಗೆ ತಿದ್ದುಪಡಿ ತರೋದಕ್ಕೆ ನಿರ್ಧಾರ ಮಾಡಿದೀವಿ ಅಂತ ಹೇಳಿದ್ರು. ಮಧ್ಯೆಯಲ್ಲಿ ಹೆಚ್ಚಿಗಿರ್ಬೋದು ಮತ್ತು ರಿಸ್ಕ್ ಅಲೋಯೆನ್ಸ್, ಈಗಾಗಲೇ ನಾನು ಏನು ಹೇಳಿದ್ದೀನಿ, ರಿಸ್ಕ್ ಅಲೋಯೆನ್ಸ್ ಅನ್ನು ಕೂಡ ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ. ಹಾಗಾಗಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸಿ ಅವರನ್ನು ನಾವು ಸದ್ಬಳಕೆ ಮಾಡಿಕೊಂಡು ಈ ಕರೋನಾವನ್ನು ನಿಯಂತ್ರಣ ಮಾಡೋದೇ ಸರ್ಕಾರದ ಮುಂದಿರ್ತಕ್ಕಂಥ ಒಂದು ನಿರ್ಧಾರ ಆಗಿದೆ. ನಾವು ವ್ಯಕ್ತಿಗಳಾಗಿ ಮಾತಾಡ್ತಾ ಇಲ್ಲ, ಸರ್ಕಾರದ ಭಾಗವಾಗಿ ಮಾತಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಮಾತಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಒಂದೇ ಮಾತು ಹೇಳಿದ್ರು, 45,000 ರೂಪಾಯಿ ಸಾಲಲ್ಲ, ಅವರು 60,000 ರೂಪಾಯಿ ಸಂಬಳ ಆಗಬೇಕು ಅಂತೇಳಿ ಎಲ್ಲ ಮಂತ್ರಿಗಳು ಹೇಳಿದ ನಂತರ 60,000 ರೂಪಾಯಿ ಸಂಬಳವನ್ನು ಜಾಸ್ತಿ ಮಾಡಿದರು. 607 ಮಂದಿ ಕೂಡ ಈ ನೇರ ನೇಮಕಾತಿಯಲ್ಲೇ ಬರುವಂಥ ಕೆಲಸ ಅವ್ರು ಯಾವುದೇ ರೀತಿಯಲ್ಲಿ ಕೂಡ ತೊಂದರೆ ಆಗಲಾರಂಥ ನೇಮಗಳು ಕೆಲವು ಬದಲಾವಣೆ ಮಾಡ್ಕೋಬೇಕಾಗಿದೆ. ಆ ನೇಮಗಳು ಕೂಡ ಬದಲಾವಣೆ ಮಾಡುವಂಥ ತೀರ್ಮಾನವನ್ನು ಕೂಡ ನಾನು ಮತ್ತು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ತಗೊಂಡಿದ್ದೀವಿ. ಆಸ್ಪತ್ರೆಗೆ ದಾಖಲಾಗಿದ್ದ ರೋಗಿಯಿಂದಾಗಿ ಕಲಬುರಗಿಯ ಜಯದೇವ ಹೃದ್ರೋಗ ಕೇಂದ್ರದಲ್ಲಿ ಕೊರೋನಾ ಭಯ ಆವರಿಸಿದೆ. ಕಳೆದ ಭಾನುವಾರ ಸೇಡಂನಿಂದ ಬಂದಿದ್ದ ವ್ಯಕ್ತಿ ಬಸವೇಶ್ವರ ಆಸ್ಪತ್ರೆಯಲ್ಲಿ ಗಂಟಲು ದ್ರವ ಪರೀಕ್ಷೆಗೆ ಕೊಟ್ಟು ಜಯದೇವ ಆಸ್ಪತ್ರೆಗೆ ದಾಖಲಾಗಿದ್ದು, ಎದೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ರೋಗಿಗೆ ಸೋಮವಾರ ಆಂಜಿಯೋಗ್ರಾಮ್ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ. ಇದೀಗ ಆರೋಗ್ಯ ಕೊರೋನಾ ವರದಿ ಪಾಸಿಟಿವ್ ಬಂದಿದೆ. ಆಸ್ಪತ್ರೆಯ ಸಿಬ್ಬಂದಿಯಲ್ಲಿ ಭಯ ಆವರಿಸಿದ್ದು 31 ಮಂದಿಯನ್ನ ಕ್ವಾರಂಟೈನ್ ಮಾಡಲಾಗಿದೆ. ಕ್ಯಾಥಲಾಬ್ ವಾರ್ಡ್ ಬಂದ್ ಮಾಡಲಾಗಿದೆ. ವಾರ್ಡ್ಗಳಲ್ಲಿದ್ದ ರೋಗಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಡೀ ಆಸ್ಪತ್ರೆ ಸ್ಯಾನಿಟೈಸ್ ಆಗುವವರೆಗೂ ಆಸ್ಪತ್ರೆ ಬಂದ್ ಆಗಲಿದೆ. ತುರ್ತು ಸೇವೆಗಳಿಗೆ ಮಾತ್ರ ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡಲಾಗಿದೆ. ಚಿಕಿತ್ಸೆಗೆ ಬಂದ ರೋಗಿ ಸರಿಯಾದ ಮಾಹಿತಿ ನೀಡದ ಕಾರಣಕ್ಕೆ ಈ ತೊಂದರೆ ಆಗಿದೆ ಅಂತ ಜಯದೇವ ಹೃದ್ರೋಗ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಬಾಬುರಾವ್ ಹುಗಡಿಕರ್ ಹೇಳಿದ್ದಾರೆ.
ಗುತ್ತಿಗೆ ನೌಕರರ ಪ್ರತಿಭಟನೆ ಬೆನ್ನಲ್ಲೇ ಆಶಾ ಕಾರ್ಯಕರ್ತೆಯರು ಕೂಡ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಮಾಸಿಕ ಗೌರವಧನ ಹೆಚ್ಚಳ ಸೇರಿದಂತೆ ಅಗತ್ಯ ಸೌಲಭ್ಯಕ್ಕೆ ಆಗ್ರಹಿಸಿ ರಾಜ್ಯದ 42,000 ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ಜುಲೈ 10ರಿಂದ ಆರೋಗ್ಯ ಸೇವೆ ಸ್ಥಗಿತ ಮಾಡಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ರೆಡಿಯಾಗಿದ್ದಾರೆ. ಕೊರೋನಾ ತಡೆಯಲು ಆಶಾ ಕಾರ್ಯಕರ್ತೆಯರ ಸೇವೆ ಅತ್ಯಗತ್ಯ. ಹೀಗಿರುವಾಗಲೇ ಇವರು ಮುಷ್ಕರಕ್ಕೆ ಮುಂದಾಗಿರೋದು ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಈ ಬಗ್ಗೆ ಮಾತನಾಡಿರುವಂತಹ ಆರೋಗ್ಯ ಸಚಿವ ಶ್ರೀರಾಮುಲು, ನಿಮ್ಮ ಬೇಡಿಕೆ ಈಡೇರಿಸೋ ಕೆಲಸ ಮಾಡ್ತೀವಿ, ದಯಮಾಡಿ ಪ್ರತಿಭಟನೆ ಮಾಡೋದು ಬೇಡ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆಶಾ ಕಾರ್ಯಕರ್ತರು, ನನ್ನ ತಾಯಿಯಂದ್ರೆಲ್ಲರೂ ಕೂಡ ಮುಂಚೆಯಿಂದ ಒಳ್ಳೆ ಕೆಲಸ ಮಾಡ್ಕೊಂತ ಬಂದಿದ್ರಿ. ದಯವಿಟ್ಟು ತಾವು ಮುಷ್ಕರಕ್ಕೆ ಹೋಗಬೇಡಿ. ನಿಮ್ಗೆ 3,000 ರೂಪಾಯಿ ಸಹಾಯಧನ ಕೊಡುವಂತ ಕೆಲಸ ಮಾಡಿದ್ವಿ. ಇನ್ನ ತಮ್ಮ ಬೇಡಿಕೆ ಏನಿದೆನೋ ನಾವು ಕುಂತು ಚರ್ಚೆ ಮಾಡಿ ಒಂದು ಅಂತಿಮವಾದಂತಹ ತೀರ್ಮಾನಕ್ಕೆ ಬರೋಣ ಅಂತೇಳಿ ನಾನು ಎಲ್ಲರನ್ನು ಕೂಡ ವಿನಂತಿ ಮಾಡ್ತಾ ಇದ್ದೀನಿ. ಕುಣಿಗಲ್ ಶಾಸಕ ರಂಗನಾಥ್ ಕೊರೋನಾ ಸೋಂಕಿಗೆ ತುತ್ತಾಗಿರುವುದರಿಂದ ಕೆಪಿಸಿಸಿ ಕಚೇರಿಯಲ್ಲೂ ಕೊರೋನಾ ಭಯ ಆವರಿಸಿದೆ. ಹೀಗಾಗಿ ಕೆಪಿಸಿಸಿ ಕಚೇರಿಯ ಎಲ್ಲಾ ಸಿಬ್ಬಂದಿಗೆ ಕೋವಿಡ್ ಪರೀಕ್ಷೆ ಮಾಡಲಾಗಿದೆ. ಜುಲೈ 2ರಂದು ಡಿಕೆಶಿ ಪದಗ್ರಹಣ ಕಾರ್ಯಕ್ರಮದ ವೇಳೆ ಶಾಸಕ ರಂಗನಾಥ್ ಕೆಪಿಸಿಸಿ ಕಚೇರಿಯ ತುಂಬೆಲ್ಲ ಓಡಾಡಿದ್ರು. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮೊದಲು ತಮ್ಮ ಕಚೇರಿಯ ಸಿಬ್ಬಂದಿಯ ಟೆಸ್ಟ್ ಮಾಡಿಸಿದ್ದಾರೆ. ಕಚೇರಿಯಲ್ಲಿರುವ 35 ಸಿಬ್ಬಂದಿಗಳನ್ನು ಇಂದು ಪರೀಕ್ಷೆಗೆ ಒಳಪಡಿಸಲಾಗಿದೆ. ವರದಿ ಬರುವುದು ಬಾಕಿ ಇದೆ. ಕೇಂದ್ರ ಸರ್ಕಾರದ ಕೋವಿಡ್ ಟೀಮ್ ರಾಜ್ಯದಲ್ಲಿ ಕೊರೋನಾ ನಿರ್ವಹಣೆ ಬಗ್ಗೆ ಪರಿಶೀಲನೆಯನ್ನ ಮಾಡಿದೆ. 5 ಸದಸ್ಯರ ಕೋವಿಡ್ ತಂಡ ಸಿಎಂ ಬಿಎಸ್ವೈ, ಸಚಿವರು ಹಾಗೂ ಅಧಿಕಾರಿಗಳ ಜೊತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನು ನಡೆಸಿತು. ಈ ವೇಳೆ ಕೊರೋನಾ ನಿರ್ವಹಣೆ ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರ ತಂಡದಿಂದ ಶ್ಲಾಘಿಸಿದೆ ಅಂತ ಸಭೆ ಬಳಿಕ ಸಚಿವ ಸುಧಾಕರ್ ಹಾಗೆಯೇ ರಾಮುಲು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಕೇಂದ್ರ ತಂಡ ರಾಜ್ಯಕ್ಕೆ ಸಲಹೆಯನ್ನು ನೀಡಿದ್ದು, ಸೋಂಕು ಹೆಚ್ಚಾಗಿರುವಂತಹ ಕಡೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ, ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಹೆಚ್ಚು ಟೆಸ್ಟ್ ಮಾಡಿಸಿ, 60 ವರ್ಷ ಮೇಲ್ಪಟ್ಟ ಸಾರಿ ಹಾಗೆಯೇ ಐಎಲ್ಐ ಕೇಸ್ಗಳ ಬಗ್ಗೆ ನಿಗಾ ಇಡಿ, ಕೋವಿಡ್ ರಿಪೋರ್ಟ್ಗಳನ್ನು ಆದಷ್ಟು ಬೇಗ ಸಿಗುವಂತೆ ಕ್ರಮ ಕೈಗೊಳ್ಳಿ, ಸಾವಿನ ಪ್ರಮಾಣ ಹೆಚ್ಚಾಗದಂತೆ ನೋಡಿಕೊಳ್ಳಿ, ಎಲ್ಲರಿಗೂ ಚಿಕಿತ್ಸೆ ಸಿಗುವಂತೆ ನೋಡಿಕೊಳ್ಳಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ವೈರಸ್ ಸೋಂಕು ಹೆಚ್ಚುತ್ತಾ ಇರುವ ಹಿನ್ನೆಲೆಯಲ್ಲಿ ನಾಳೆಯಿಂದ ಶಾಂತಿನಗರ ಸೆಲ್ಫ್ ಲಾಕ್ಡೌನ್ ಆಗಲಿದೆ. ಇನ್ನು ಜನರೇ ಸ್ವಯಂ ನಿರ್ಬಂಧ ಹಾಕಿಕೊಳ್ಳುವಂತೆ ಶಾಂತಿನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎನ್ಎ ಹ್ಯಾರಿಸ್ ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶಾಂತಿನಗರ ಕ್ಷೇತ್ರದ ನಾಗರಿಕರು ಹಾಗೂ ವ್ಯಾಪಾರಸ್ಥರಿಗೆ ಶಾಸಕ ಹ್ಯಾರಿಸ್ ಕರೆ ನೀಡಿದ್ದಾರೆ. ಜೀವವಿದ್ರೆ ಜೀವನ ಎಂದ ಟ್ಯಾಗ್ಲೈನ್ ಮುಖಾಂತರ ಪ್ರಚಾರವನ್ನ ಮಾಡಿದ್ದು, ನಾಳೆಯಿಂದ ಬೆಂಗಳೂರಿನ ಹೃದಯ ಭಾಗವಾಗಿರುವ ಶಾಂತಿನಗರ ಕ್ಷೇತ್ರ ಸ್ವಯಂ ಲಾಕ್ಡೌನ್ ಆಗಲಿದೆ. ಕೊರೋನಾ ಕಾಲದಲ್ಲಿ ಸೇವೆ ಮಾಡುತ್ತಿದ್ದ ಕೊಡಗು ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ಕ್ವಾರಂಟೈನ್ ಆಗಿದ್ದಾರೆ. ಜಿಲ್ಲಾ ಆರೋಗ್ಯ ಇಲಾಖೆಯ ಒಬ್ಬರು ಅಧಿಕಾರಿ ಹಾಗೂ ಚಾಲಕ ಸೋಂಕಿಗೆ ತುತ್ತಾಗಿದ್ದಾರೆ. ಸೋಂಕಿತ ಅಧಿಕಾರಿ ನಿನ್ನೆ ಡಿಎಚ್ಒ ಕಚೇರಿಯಲ್ಲಿ ಸುತ್ತಾಡಿದ್ರು. ಹೀಗಾಗಿ ಡಿಎಚ್ಒ ಕಚೇರಿಯನ್ನ ಸ್ಯಾನಿಟೈಸ್ ಮಾಡಲಾಗಿದೆ. ಕಚೇರಿಯ ಎಲ್ಲಾ ಸಿಬ್ಬಂದಿಗಳನ್ನ ಮನೆಗೆ ಕಳುಹಿಸಿಕೊಟ್ಟಿರುವಂತಹ ಕೊಡಗು ಡಿಎಚ್ಒ ಸ್ವತಃ ತಾವೇ 4 ದಿನಗಳ ಕಾಲ ಹೋಮ್ ಕ್ವಾರಂಟೈನ್ ಆಗಿದ್ದಾರೆ. ಕೊರೋನಾ ಸೋಂಕಿತನೊಬ್ಬ ಆಂಬ್ಯುಲೆನ್ಸ್ ಹತ್ತದೆ ರಂಪಾಟ ಮಾಡಿರುವ ಘಟನೆ ಬೀದರ್ನಲ್ಲಿ ನಡೆದಿದೆ. ಕೊರೋನಾ ಸೋಂಕು ದೃಢಪಟ್ಟ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ವೈದ್ಯಕೀಯ ಸಿಬ್ಬಂದಿ ಆಂಬ್ಯುಲೆನ್ಸ್ ತೆಗೆದುಕೊಂಡು ನಗರದ ಬಸವೇಶ್ವರ ಸರ್ಕಲ್ ಬಳಿ ಬಂದಿದ್ರು. ಆದರೆ ನನಗೆ ಸೋಂಕಿಲ್ಲ, ನಾನು ಆಸ್ಪತ್ರೆಗೆ ಬರೋದಿಲ್ಲ ಅಂತ ಸೋಂಕಿತ ಕಿರಿಕ್ ತೆಗೆದು ರಂಪಾಟ ಮಾಡಿದ್ದಾನೆ. ನಗರದ ಜನನಿಬಿಡ ರಸ್ತೆಯಲ್ಲೇ ಓಡಾಡಿದ್ದಾನೆ. ಸೋಂಕಿತನ ಹೈಡ್ರಾಮಾಕ್ಕೆ ವೈದ್ಯಕೀಯ ಸಿಬ್ಬಂದಿ ಹೈರಾಣಾದ್ರು. ಕೊನೆಗೆ ಸೋಂಕಿತನ ಮನವೊಲಿಸಿ ಐಸೋಲೇಷನ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಕೇರಳದ ಪಟ್ಟಣಂ ತಿಟ್ಟದಲ್ಲಿ ಕ್ವಾರಂಟೈನ್ ಆಗಿದ್ದ ವ್ಯಕ್ತಿಯೊಬ್ಬ ಹೆಂಡತಿಯ ಕಾರಣಕ್ಕೆ ಅವಾಂತರವನ್ನು ಸೃಷ್ಟಿ ಮಾಡಿದ್ದಾನೆ. ಈ ದೃಶ್ಯ ಈಗ ಫುಲ್ ವೈರಲ್ ಆಗಿದೆ. ಕೊಲ್ಲಿ ದೇಶದಿಂದ ಬಂದಿದ್ದ ವ್ಯಕ್ತಿಯ ಕೈಗೆ ಸೀಲ್ ಹಾಕಿ ಮನೆಯಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು. ಆದರೆ ಪತ್ನಿ ಜೊತೆ ಜಗಳ ಮಾಡಿದ ಆತ ಹೊರಗಡೆ ಬಂದಿದ್ದ. ರಸ್ತೆಯಲ್ಲಿ ಸೀಲ್ ಹಾಕಿದ್ದ ವ್ಯಕ್ತಿಯನ್ನ ಕಂಡು ಜನರು ಆತಂಕಗೊಂಡು ಪೊಲೀಸರು ಹಾಗೆಯೇ ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆರೋಗ್ಯ ಸಿಬ್ಬಂದಿ ಹಾಗೂ ಪೊಲೀಸರು ಆಂಬ್ಯುಲೆನ್ಸ್ ಅಂದು ಹತ್ತೋಕ್ ಹೇಳಿದಾಗ ಆತ ಹೈಡ್ರಾಮಾ ಮಾಡಿದ್ದಾನೆ. ಆಂಬ್ಯುಲೆನ್ಸ್ ಹತ್ತಲ್ಲ ಅಂತ ಓಡ್ ಹೋಗಿದ್ದಾನೆ. ಈತನನ್ನ ಬೆನ್ನತ್ತಿದ ಆರೋಗ್ಯ ಇಲಾಖೆ ಸಿಬ್ಬಂದಿ ಕೊನೆಗೆ ಸಾಂಸ್ಥಿಕ ಕ್ವಾರಂಟೈನ್ ಮಾಡಿಸಿದ್ದಾರೆ. ಜನರು ಶವ ಸಂಸ್ಕಾರಕ್ಕೆ ವಿರೋಧ ಮಾಡಿದ್ರೆ ಅಧಿಕಾರಿಗಳು ಶವ ಸಂಸ್ಕಾರದಲ್ಲಿ ಎಡವಟ್ ಮಾಡಿದ್ದಾರೆ. ಕಾರವಾರದಲ್ಲಿ ಕೊರೋನಾದಿಂದ ಮೃತಪಟ್ಟ ವ್ಯಕ್ತಿಯ ಶವ ಸಂಸ್ಕಾರಕ್ಕೆ ಸ್ಥಳೀಯರು ವಿರೋಧ ಮಾಡಿದ್ರು. ಸಂಕ್ರೂ ಭಾಗದ ಜನರ ವಿರೋಧದಿಂದಾಗಿ ಅಧಿಕಾರಿಗಳು ಅರಣ್ಯದ ಜಾಗದಲ್ಲಿ ಅಂತ್ಯಕ್ರಿಯೆಯನ್ನ ಮಾಡ್ತಾರೆ. ಆದರೆ ಶವವನ್ನ ಹೂಳುವ ಬದಲಿಗೆ ಕಟ್ಟಿಗೆಯಿಂದ ಸುಟ್ಟು ಅಂತ್ಯಕ್ರಿಯೆ ಮಾಡಿ ಅಧಿಕಾರಿಗಳು ಎಡವಟ್ಟನ ಮಾಡಿದ್ದಾರೆ. ಅರೆಬರೆ ಬೆಂದ ಶವ ಬಿಟ್ಟು ಹೋಗಿದ್ದಾರೆ. ಶವದ ಭಾಗವನ್ನ ನಾಯಿ ಎಳೆದಾಡಿ ತಿಂತಾ ಇದೆ ಎಂದಿದ್ದಾರೆ ಸ್ಥಳೀಯರು. ನಿನ್ನೆ ಶಿರಸಿ ಮೂಲದ 42 ವರ್ಷದ ಬಾಳಗಾರ ವ್ಯಕ್ತಿ ಸಾವನ್ನಪ್ಪಿದ್ರು. ಕಾರವಾರದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ತೀವ್ರ ವಿರೋಧ ವ್ಯಕ್ತ ಆಗಿತ್ತು. ಹೀಗಾಗಿ ಅರಣ್ಯ ಭಾಗದಲ್ಲಿ ಶವ ಸಂಸ್ಕಾರ ಮಾಡಲಾಗಿತ್ತು. ಕೊರೋನಾ
ಕೊರೋನಾ ಕಾಲದಲ್ಲಿ ಒಂದರ ಮೇಲೊಂದು ಸಮಸ್ಯೆ ಎದುರಾಗ್ತಾ ಇದೆ. ಪೊಲೀಸರು ಸೋಂಕಿಗೆ ತುತ್ತಾಗ್ತಾ ಇರೋದ್ರಿಂದ ಪೊಲೀಸ್ ಸಿಬ್ಬಂದಿ ಕೊರತೆ ಎದುರಾಗಿರುವಂತಹ ಹೊತ್ತಲ್ಲೇ ಆಸ್ಪತ್ರೆಗಳಲ್ಲಿ ವೈದ್ಯರು ಹಾಗೂ ದಾದಿಯರ ಅಭಾವ ಎದುರಾಗಿದೆ. ಈ ಆಘಾತಕಾರಿ ಮಾಹಿತಿಯನ್ನು ಮಣಿಪಾಲ್ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ನ್ಯೂಸ್ 18 ಕನ್ನಡಕ್ಕೆ ತಿಳಿಸಿದ್ದಾರೆ. ಅನೇಕ ಕಡೆ ಆಸ್ಪತ್ರೆ ಸಿಬ್ಬಂದಿಯೇ ಸೋಂಕಿಗೆ ತುತ್ತಾಗ್ತಾ ಇದ್ದಾರೆ. ಇದರಿಂದ ಸಿಬ್ಬಂದಿ ಸಂಖ್ಯೆ ಕಡಿಮೆಯಾದರೆ ಉಳಿದ ಸಿಬ್ಬಂದಿಯೂ ಹೆದರುವಂತಾಗಿದೆ ಅಂತ ಹೇಳಿದ್ದಾರೆ. ಕಡಿಮೆ ರೋಗ ಲಕ್ಷಣ ಇರೋರು ಮತ್ತು ರೋಗ ಲಕ್ಷಣ ಇಲ್ಲದೇ ಇರೋರಿಗೆ ಮನೆಗಳಲ್ಲೇ ಚಿಕಿತ್ಸೆ ನೀಡಿದ್ರೆ ಆಸ್ಪತ್ರೆಗೆ ಬರುವಂತ ರೋಗಿಗಳ ಸಂಖ್ಯೆ ಕಡಿಮೆಯಾಗುತ್ತೆ. ಹೀಗಾದ್ರೆ ವೈದ್ಯರು ಮತ್ತು ನರ್ಸ್ ಅಗತ್ಯತೆ ಕೂಡ ಕಡಿಮೆಯಾಗುತ್ತೆ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಕೆಲವು ಸಲ ಇವರಿಗೂ ಸೋಂಕು ಬರುತ್ತೆ. ಇವರಿಗೆ ಸೋಂಕು ಬಂದ್ರೆ ಅವರೇ ಅಲ್ಲ, ಅವರ ಜೊತೆ ಇರುವವರನ್ನು ನಾವು ಕ್ವಾರಂಟೈನ್ ಅಥವಾ ಐಸೋಲೇಷನ್ ಮಾಡ್ತೀವಿ. ಆಲ್ ಹೆಲ್ತ್ ಕೇರ್ ವರ್ಕರ್ಸ್ ಫುಲ್ PPE ಮತ್ತೆ ಬೇರೆ ಪ್ರಿಕಾಷನ್ಸ್ ತಗೊಂಡೇ ಕೆಲಸ ಮಾಡಿದ್ರೆ ಅವ್ರಿಗೆ ಸೋಂಕು ಬರುವ ಚಾನ್ಸಸ್ ಕಡಿಮೆ ಆಗುತ್ತೆ. ಎರಡನೇದು ಏನಂದ್ರೆ, ಈಗ ಸರ್ಕಾರದವರು ತಿಳಿಸಿರುವಂತೆ ಆದಷ್ಟು ಕೋವಿಡ್ ಪೇಷಂಟ್ಸ್ ಅನ್ನು ನಾವು ಆಸ್ಪತ್ರೆಯಿಂದ ಹೊರಗಡೆ ನೋಡುವಂತ ವಿಚಾರ ಮಾಡಬೇಕು. ರಾಜ್ಯದಲ್ಲಿ ಕೊರೋನಾ ಕೈಮೀರಿ ಹೋಗಿದೆ ಅನ್ನೋದನ್ನ ಡಿಸಿಎಂ ಗೋವಿಂದ ಕಾರಜೋಳ ಬಸವಣ್ಣನವರ ವಚನದ ಮೂಲಕ ಪರೋಕ್ಷವಾಗಿ ಹೇಳಿದ್ದಾರೆ. ಒಲೆ ಹತ್ತಿ ಉರಿದ್ರೆ ಆರಿಸಬಹುದು, ದರೆ ಹತ್ತಿ ಉರಿದ್ರೆ ಆರಿಸಲು ಆಗತ್ತಾ ಎಂದು 800 ವರ್ಷಗಳ ಹಿಂದೆ ಬಸವಣ್ಣ ಹೇಳಿದ್ರು ಅಂತ ನೆನಪಿಸಿದ್ದಾರೆ. ನೀವು ಉಸ್ತುವಾರಿ ಹೊತ್ತಿರುವ ಜಿಲ್ಲೆಯಲ್ಲಿ ಕೊರೋನಾ ಪರಿಸ್ಥಿತಿ ಹೇಗಿದೆ ಎಂಬ ಪ್ರಶ್ನೆಗೆ ಬಸವಣ್ಣ ವಚನದ ಮೂಲಕ ಕೈಮೀರಿ ಹೋಗಿದೆ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಡಿಸಿಎಂ ಕಾರಜೋಳ. ಕೊರೋನಾ ಸೋಂಕಿಗೆ ಹೆದರಬೇಡಿ, ನಮ್ಮನ್ನ ನೋಡಿ ಕೊರೋನಾ ಹೆದರಬೇಕು, ಹೀಗಂತ ತುಮಕೂರಿನ ಸೋಂಕಿತರೊಬ್ಬರು ಧೈರ್ಯವನ್ನ ಹೇಳಿದ್ದಾರೆ. ಸೋಂಕಿನಿಂದ ಗುಣಮುಖಗೊಂಡಿರುವಂತಹ ಮಧುಗಿರಿ ಮೂಲದ ವ್ಯಕ್ತಿ ಊರಿಗೆ ಮರಳುವಾಗ ವಿಡಿಯೋ ಮಾಡಿ ಜನರಿಗೆ ಧೈರ್ಯವನ್ನ ತುಂಬಿದ್ದಾರೆ. 1 ವಾರಗಳ ಕಾಲ ಜಿಲ್ಲಾಸ್ಪತ್ರೆಯಲ್ಲಿ ಮಾತ್ರೆ ಒಳ್ಳೆ ಊಟ ನೀಡಿದ್ರು ರೋಗಿಗಳು ಹೆದರದೆ ಧೈರ್ಯವಾಗಿ ಚಿಕಿತ್ಸೆ ಎದುರಿಸಿ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಪಾಸಿಟಿವ್ ಬಂದ ತಕ್ಷಣ ಹೆದರಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಈ ವಿಡಿಯೋ ಈಗ ಫುಲ್ ವೈರಲ್ ಆಗಿದೆ. ಹೆಮ್ಮಾರಿ ಕೊರೋನಾ ವಿರುದ್ಧ ಹೋರಾಡಿ 96 ವರ್ಷದ ವೃದ್ಧೆ ಗೆದ್ದಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ 96 ವರ್ಷದ ವೃದ್ಧೆಗೆ ಕೊರೋನಾ ತಗುಲಿತ್ತು. ಜೂನ್ 27ರಂದು ವೃದ್ಧೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೋವಿಡ್ ಪರೀಕ್ಷೆಗೆ ಒಳಗಾಗಿದ್ರು. ಈ ವೇಳೆ ವೃದ್ಧೆಗೆ ಸೋಂಕಿರುವುದು ದೃಢಪಟ್ಟಿತ್ತು. ಸದ್ಯ 96 ವರ್ಷದ ವೃದ್ಧೆ ಕೊರೋನಾ ಸೋಂಕಿನಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಮನೆಗೆ ತೆರಳಿದ್ದಾರೆ. ಕೊರೋನಾ ಸೋಂಕಿನಿಂದ ಗುಣಮುಖರಾದ ರಾಜ್ಯದ ಹಿರಿಯ ಮಹಿಳೆ ಎನಿಸಿಕೊಂಡಿದ್ದಾರೆ. ಇದೀಗ ಬೆಂಗಳೂರಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಆಂಬ್ಯುಲೆನ್ಸ್ಗಳ ಮಾಹಿತಿ ಸಿಕ್ಕಿದೆ. ಬೆಂಗಳೂರಲ್ಲಿ ಕೋವಿಡ್ ಸಂಬಂಧ ಬರೋಬ್ಬರಿ 330 ಆಂಬ್ಯುಲೆನ್ಸ್ಗಳು ಕಾರ್ಯವನ್ನ ನಿರ್ವಹಿಸ್ತಾ ಇವೆ. ಈ ಆಂಬ್ಯುಲೆನ್ಸ್ಗಳು ಕೆಲಸ ಪಾಸಿಟಿವ್ ರೋಗಿಗಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡೋದು, ಕ್ವಾರಂಟೈನ್ಗೆ ಜನರನ್ನ ರವಾನೆ ಮಾಡುವುದೇ ಇವುಗಳ ಪ್ರಮುಖ ಕೆಲಸ. 108 ವತಿಯಿಂದ ಬೆಂಗಳೂರಲ್ಲಿ ಕೋವಿಡ್ ಡ್ಯೂಟಿಯಲ್ಲಿ 30 ಆಂಬ್ಯುಲೆನ್ಸ್ಗಳಿವೆ. ಇನ್ನು ಆರೋಗ್ಯ ಇಲಾಖೆ ಹೆಚ್ಚುವರಿಯಾಗಿ 50 ಆಂಬ್ಯುಲೆನ್ಸ್ಗಳನ್ನು ಬಾಡಿಗೆಗೆ ಪಡೆದು ನಡೆಸ್ತಾ ಇದೆ. ಇನ್ನು ಬಿಬಿಎಂಪಿ ವತಿಯಿಂದ 250 ಆಂಬ್ಯುಲೆನ್ಸ್ಗಳು ಕೋವಿಡ್ ಡ್ಯೂಟಿಗೆ ನಿಯೋಜಿತವಾಗಿವೆ. ಒಟ್ಟು 330 ಆಂಬ್ಯುಲೆನ್ಸ್ಗಳು ಕೊರೋನಾ ಕೆಲಸಕ್ಕೆ ನಿಯೋಜನೆಗೊಂಡಿವೆ. ಯಾವುದೇ ರೋಗಿಯ ರಿಪೋರ್ಟ್ ಪಾಸಿಟಿವ್ ಅಂತ ಬಂದ್ರೆ ಲ್ಯಾಬ್ನಿಂದ ನೇರವಾಗಿ ಬಿಬಿಎಂಪಿಯ ವಾರ್ ರೂಮ್ಗೆ ಮಾಹಿತಿ ರವಾನೆಯಾಗುತ್ತೆ. ಬಿಬಿಎಂಪಿ ರೋಗಿಯನ್ನ ಸಂಪರ್ಕಿಸಿ ಆಂಬ್ಯುಲೆನ್ಸ್ ಕಳಿಸಿ ಆಸ್ಪತ್ರೆಗೆ ರವಾನೆ ಮಾಡುತ್ತೆ. ಎಲ್ಲ ಆಂಬ್ಯುಲೆನ್ಸ್ಗಳಿಗೂ 108 ಒಂದೇ ಸದ್ಯದ ಹೆಲ್ಪ್ ಲೈನ್ ನಂಬರ್ ಆಗಿದೆ. ಉಡುಪಿ ಜಿಲ್ಲಾಧಿಕಾರಿ ಕೊರೋನಾ ಸಂಬಂಧ ಜನರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಮುಂಗಾರು ಮಳೆ ವಿಪರೀತವಾಗಿ ಸುರಿತಾ ಇದೆ. ಜಿಲ್ಲೆಯ ಜನತೆ ಮಾಮೂಲಿ ಶೀತ ಜ್ವರ ಎಂದು ನಿರ್ಲಕ್ಷ್ಯ ಮಾಡಬಾರದು ಅಂತ ಹೇಳಿದ್ರು. ತಮಗ್ ತಾವೇ ಚಿಕಿತ್ಸೆಯನ್ನ ಮಾಡಬೇಡಿ. ಶೀತ ಜ್ವರದ ಲಕ್ಷಣ ಕಂಡು ಬಂದಾಗ ಹತ್ತಿರದ ಫೀವರ್ ಕ್ಲಿನಿಕ್ಗೆ ಭೇಟಿ ಕೊಡಿ ಅಂತ ಹೇಳಿದ್ದಾರೆ. ಆಶಾ ಕಾರ್ಯಕರ್ತೆಯರು ಮನೆಗೆ ಭೇಟಿ ಕೊಟ್ಟ ವೇಳೆ ಆರೋಗ್ಯದಲ್ಲಿ ಬದಲಾವಣೆಯಾದ್ರೆ ಎಲ್ಲ ಮಾಹಿತಿಗಳನ್ನು ಹಂಚಿಕೊಳ್ಬೇಕು. ಕೊರೋನಾ ವಿಚಾರದಲ್ಲಿ ಯಾರಿಗೂ ಆತಂಕ ಭಯ ಬೇಡ ಅಂತ ತಿಳಿಸಿದ್ದಾರೆ. ಜೊತೆಗೆ ಕೊರೋನಾ ವಾರಿಯರ್ಗಳಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮಗಳು ಜಿಲ್ಲೆಯ ಅಲ್ಲಲ್ಲಿ ನಡೀತಾ ಇದೆ. ಸಾಂಕ್ರಾಮಿಕ ರೋಗ ಹರಡ್ತಾ ಇರುವ ಈ ಸಂದರ್ಭದಲ್ಲಿ ಇಂತಹ ಯಾವುದೇ ಕಾರ್ಯಕ್ರಮಗಳು ಬೇಡ ಅಂತ ಹೇಳಿದ್ದಾರೆ. ಬೆಂಗಳೂರು ಬಳಿಕ ರಾಜ್ಯದ ಇತರೆ ಭಾಗದಲ್ಲೂ ಕೊರೋನಾ ಸೋಂಕು ಪೊಲೀಸರನ್ನ ಕಾಡ್ತಾ ಇದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ಗ್ರಾಮಾಂತರ ಠಾಣೆಯ ಒಬ್ಬರು ಮುಖ್ಯ ಪೇದೆ ಸೋಂಕಿಗೆ ತುತ್ತಾಗಿದ್ದಾರೆ. ಹೀಗಾಗಿ ಪೊಲೀಸ್ ಠಾಣೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಠಾಣೆ ಸೇರಿದಂತೆ ಇಡೀ ಆವರಣ ಸ್ಯಾನಿಟೈಸ್ ಮಾಡಲಾಗಿದೆ. ಸೋಂಕಿತ ಪೇದೆ ಠಾಣೆಯಲ್ಲಿ ನ್ಯಾಯಾಲಯದ ಕೆಲಸ ಕಾರ್ಯ ನೋಡಿಕೊಳ್ತಾ ಇದ್ರು. ಇನ್ನು ಠಾಣೆಯ ಸಹೋದ್ಯೋಗಿಗಳು ಆತಂಕದಲ್ಲಿದ್ದಾರೆ. ಸೋಂಕಿತ ಮುಖ್ಯ ಪೇದೆಯ ಸಂಪರ್ಕಕ್ಕೆ ಬಂದಂತಹ ಸಹೋದ್ಯೋಗಿಗಳನ್ನು ಕ್ವಾರಂಟೈನ್ ಮಾಡಲಾಗಿದೆ. ಗ್ರಾಮಾಂತರ ಠಾಣೆ ಸೀಲ್ ಡೌನ್ ಆಗಿರೋದ್ರಿಂದ ನಗರ ಠಾಣೆಗೆ ಹೆಚ್ಚುವರಿ ಕೆಲಸ ನೀಡಲಾಗಿದೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಚಿಕ್ಕ ಬ್ರೇಕ್ ಆದ್ಮೇಲೆ ಸುದ್ದಿಯನ್ನು ನೋಡೋಣ. ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ ಸಿದ್ದರಾಮಯ್ಯ ಈಗ ಟ್ವಿಟರ್ ವಾಗ್ದಾಳಿಯನ್ನ ಶುರು ಮಾಡಿಕೊಂಡಿದ್ದಾರೆ. ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಅವ್ಯವಹಾರ ನಡೆದಿಲ್ಲ ಅಂತ ಹೇಳಿರುವಂತಹ ಸಿಎಂ ಯಡಿಯೂರಪ್ಪ ದಾಖಲೆಗಳನ್ನು ಪರಿಶೀಲಿಸಲು ವಿಧಾನಸೌಧಕ್ಕೆ ನನ್ನನ್ನು ಆಹ್ವಾನಿಸಿದ್ದಾರೆ. ಕಳೆದ 3 ತಿಂಗಳಲ್ಲಿ ಮಾಹಿತಿ ಕೋರಿ ಕನಿಷ್ಠ 20 ಪತ್ರವನ್ನು ಬರೆದಿದ್ದೇನೆ. ಮೊದಲು ಅವುಗಳಿಗೆ ಉತ್ತರ ಕೊಡಿ ಅಂತ ಸಿದ್ದರಾಮಯ್ಯ ಟ್ವಿಟರ್ನಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ.
ನನಗೂ ಕೊರೋನಾ ಭಯ ಇದೆ, ನಾನು ಭಯದಿಂದಲೇ ಪ್ರವಾಸ ಮಾಡ್ತಾ ಇದ್ದೇನೆ ಅಂತ ಪಶು ಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಸಚಿವರು, ಕೊರೋನಾ ಪ್ರತಿದಿನ ಹೆಚ್ಚಾಗ್ತಾ ಇದೆ, ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಹೋರಾಡ್ತಾ ಇದೆ ಅಂತ ಹೇಳಿದ್ದಾರೆ. ಬೇರೆ ರಾಜ್ಯಗಳಿಂದ ಬಂದವರಿಂದ ರಾಜ್ಯದಲ್ಲಿ ಸೋಂಕು ಹೆಚ್ಚಾಗಿದೆ ಎಂದ ಸಚಿವರು, ಕೋವಿಡ್ ಬಗ್ಗೆ ಜನರಿಗೆ ಅರಿವಿಲ್ಲ, ಹೀಗಾಗಿ ಲಾಕ್ಡೌನ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ವಾಸುದೇವ ಮಯ್ಯ ಆತ್ಮಹತ್ಯೆ ಪ್ರಕರಣವನ್ನ ಅಸ್ವಾಭಾವಿಕ ಸಾವು ಅಂತ ದಾಖಲಿಸಲಾಗಿದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೋರ್ಟ್ ಆದೇಶದಂತೆ ಗುರು ರಾಘವೇಂದ್ರ ಬ್ಯಾಂಕ್ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಲಾಗಿದೆ. ವಾಸುದೇವ ಮಯ್ಯ ಆತ್ಮಹತ್ಯೆ ಪ್ರಕರಣವನ್ನ ಅಸ್ವಾಭಾವಿಕ ಸಾವು ಅಂತ ಪ್ರಕರಣ ದಾಖಲಿಸಲಾಗಿದೆ ಅಂತ ಮಾಹಿತಿ ಕೊಟ್ಟರು. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದು, ತನಿಖೆಯಿಂದ ಸತ್ಯಾಂಶ ಹೊರಬರಬೇಕಾಗಿದೆ ಅಂತ ಗೃಹ ಸಚಿವ ಬೊಮ್ಮಾಯಿ ಮಾಹಿತಿಯನ್ನು ಕೊಟ್ಟರು. ಇನ್ನು ಕೊರೋನಾ ಟೈಮ್ನಲ್ಲಿ ಪೊಲೀಸರ ವರ್ಗಾವಣೆ ಬಗ್ಗೆ ಮಾತನಾಡಿದ ಗೃಹ ಸಚಿವರು, ವರ್ಗಾವಣೆಯನ್ನ ಕೊರೋನಾ ನೋಡಿ ಮಾಡಲ್ಲ, ವರ್ಗಾವಣೆ ಸ್ವಾಭಾವಿಕ ವಿಚಾರ, ಪೊಲೀಸ್ ಬೋರ್ಡ್ನವರು ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿದ್ರು. ಸಿಲಿಕಾನ್ ಸಿಟಿಯಲ್ಲಿ ಅಂಗಡಿಗೆ ನುಗ್ಗಿ ಮಾಲೀಕನನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ವಿಜಯನಗರದ ಆರ್ಪಿಸಿ ಲೇಔಟ್ನಲ್ಲಿ ಈ ಘಟನೆ ನಡೆದಿದ್ದು, ಹನುಮೇಶ್ ಗೌಡ ಕೊಲೆಯಾದ ದುರ್ದೈವಿಯಾಗಿದ್ದಾರೆ. ಬೆಸ್ಟ್ ಫೆಸ್ಟ್ ಕಂಟ್ರೋಲ್ ಅನ್ನೋ ಅಂಗಡಿ ನಡೆಸ್ತಾ ಇದ್ದಂತಹ ಹನುಮೇಶ್ ಗೌಡನನ್ನ ದುಷ್ಕರ್ಮಿಗಳು ಕೊಚ್ಚಿ ಕೊಲೆ ಮಾಡಿದ್ದಾರೆ. ಇಂದು ಸಂಜೆ ಕಸ್ಟಮರ್ ರೀತಿ ಅಂಗಡಿಗೆ ಬಂದಿರೋ ಕೊಲೆಗಡುಕರು ಮಾತನಾಡ್ತಾ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ವಿಜಯನಗರ ಎಸಿಪಿ ಇನ್ಸ್ಪೆಕ್ಟರ್ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೃಷ್ಣಾ ನದಿ ನೀರು ಹಂಚಿಕೆ ಸಂಬಂಧ ಶಾಶ್ವತ ಪರಿಹಾರಕ್ಕೆ ಪ್ರಯತ್ನ ಮಾಡ್ತಾ ಇರುವುದಾಗಿ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸಾಹುಕಾರ್, ಮಹಾರಾಷ್ಟ್ರ ಸರ್ಕಾರದ ಜೊತೆಗೆ ನಾಳೆ ಮಾತುಕತೆ ನಡೆಯಲಿದೆ ಅಂತ ಹೇಳಿದ್ರು. ನಾಳೆ ಮಹಾರಾಷ್ಟ್ರ ರಾಜ್ಯದ ಜಲಸಂಪನ್ಮೂಲ ಸಚಿವರ ಜೊತೆಗೆ ಸಭೆ ಇದೆ. ಮುಂಬೈನಲ್ಲಿ ನಡೆಯುವಂತಹ ಸಭೆಯಲ್ಲಿ ನಾನು ಭಾಗಿಯಾಗ್ತಾ ಇದ್ದೀನಿ ಅಂತ ಹೇಳಿದ್ರು. ಜೊತೆಗೆ ನಾಳೆ ಮಹಾರಾಷ್ಟ್ರ ಸಿಎಂ ಜೊತೆಗೆ ಅನೌಪಚಾರಿಕ ಸಭೆ ನಡೆಯುವಂತಹ ಸಾಧ್ಯತೆ ಇದೆ. ಸಿಎಂ ಬಿಎಸ್ವೈ ಹಾಗೂ ಮಹಾರಾಷ್ಟ್ರ ಸಿಎಂ ನಡುವೆ ಸಭೆ ನಡೆಯಲಿದೆ ಅಂತ ಹೇಳಿದ್ರು. ರಾಜ್ಯ ಸರ್ಕಾರಕ್ಕೆ ಆನ್ಲೈನ್ ಶಿಕ್ಷಣ ಮಾರ್ಗಸೂಚಿಯ ವರದಿ ಸಲ್ಲಿಕೆಯಾಗಿದೆ. ಎಂಕೆ ಶ್ರೀಧರ್ ಸಮಿತಿ ಸಿದ್ದಪಡಿಸಿರುವಂತಹ ವರದಿಯನ್ನು ಪ್ರಾಥಮಿಕ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರಿಗೆ ಸಲ್ಲಿಕೆ ಮಾಡಲಾಗಿದೆ. ವರದಿಯಲ್ಲಿ ಎಲ್ಕೆಜಿ, ಯುಕೆಜಿ ಹಾಗೂ 2ನೇ ತರಗತಿವರೆಗೆ ದಿನ ಬಿಟ್ಟು ದಿನ ಕ್ಲಾಸ್ ತಗೊಳ್ಳಬೇಕು ಅಂತ ಶಿಫಾರಸನ್ನು ಮಾಡಲಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಮುಗಿದ ಬೆನ್ನಲ್ಲೇ ಪಿಯುಸಿ ಪೂರಕ ಪರೀಕ್ಷೆ ಘೋಷಣೆಯಾಗಿದೆ. ಇದೇ ಜುಲೈ 16ರಿಂದ 27ರವರೆಗೆ ಪಿಯು ಪೂರಕ ಪರೀಕ್ಷೆ ನಡೆಯಲಿದೆ. ಕಾರವಾರದಲ್ಲಿ ರಸ್ತೆಗೆ ಬೃಹತ್ ಬಂಡೆಯೊಂದು ಕುಸಿದು ಬಿದ್ದಿದೆ. ಹೊನ್ನಾವರದ ಕೆಳಗಿನೂರು ಗ್ರಾಮದ ಬಳಿ ಘಟನೆ ನಡೆದಿದ್ದು, ಸ್ವಲ್ಪದರಲ್ಲೇ ಭಾರೀ ಅನಾಹುತ ತಪ್ಪಿದೆ. ಮಳೆಯ ಅಬ್ಬರ ಜೋರಾದಂತಹ ಹಿನ್ನೆಲೆಯಲ್ಲಿ ಬಂಡೆಗಲ್ಲು ಕುಸಿದಿದ್ದು, ರಸ್ತೆಯ ಮೇಲೆ ನಿಲ್ಲಿಸಿದ ಬೈಕ್ ಸಂಪೂರ್ಣವಾಗಿ ಜಖಮ್ಮಾಗಿದೆ. ಕೊಡಗಿನಲ್ಲಿ ಭಾರೀ ಮಳೆಗೆ ಗುಡ್ಡ ಕುಸಿತವಾಗಿದೆ. ಮಡಿಕೇರಿಯ ಆಕಾಶವಾಣಿ ಬಳಿ ಗುಡ್ಡ ಕುಸಿತವಾಗಿದ್ದು, 2018ರಲ್ಲಿ ಕುಸಿದಿದ್ದ ಜಾಗದಲ್ಲೇ ಮತ್ತೆ ಗುಡ್ಡ ಕುಸಿತವಾಗಿದೆ. ಇನ್ನು ಗುಡ್ಡ ಕುಸಿತವಾಗದಂತೆ ತಡೆಯಲು ತಡೆಗೋಡೆ ನಿರ್ಮಿಸಲಾಗಿತ್ತು. ಅಷ್ಟರಲ್ಲೇ ಮತ್ತೆ ಗುಡ್ಡ ಕುಸಿತವಾಗಿದೆ. ಸದ್ಯ ಅದೃಷ್ಟವಶಾತ್ ಕಾರ್ಮಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗುಡ್ಡ ಕುಸಿತವಾಗದಂತೆ ತಡೆಯಲು ಕಾರ್ಮಿಕರು ತಡೆಗೋಡೆ ನಿರ್ಮಾಣವನ್ನ ಮಾಡ್ತಾ ಇದ್ರು. ಮಾಸ್ಕ್ಗಳು, ಹ್ಯಾಂಡ್ ಸ್ಯಾನಿಟೈಸರ್ಗಳನ್ನ ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಪಟ್ಟಿಯಿಂದ ಕೈಬಿಟ್ಟಿದೆ. ಮಾರಕ ಕೊರೋನಾ ವೈರಸ್ ಭಾರತ ಪ್ರವೇಶ ಮಾಡ್ತಾ ಇದ್ದಂತೆಯೇ ಮಾಸ್ಕ್ಗಳು, ಹ್ಯಾಂಡ್ ಸ್ಯಾನಿಟೈಸರ್ಗಳನ್ನ ಅಗತ್ಯ ವಸ್ತುಗಳ ಪಟ್ಟಿಗೆ ಸೇರಿಸಿ ರಫ್ತಿನ ಮೇಲೆ ನಿಯಂತ್ರಣ ಹೇರಿದ್ದ ಕೇಂದ್ರ ಸರ್ಕಾರ ಇದೀಗ ಈ ಪಟ್ಟಿಯಿಂದ ಮಾಸ್ಕ್ಗಳು, ಹ್ಯಾಂಡ್ ಸ್ಯಾನಿಟೈಸರ್ಗಳನ್ನ ಕೈಬಿಟ್ಟಿದೆ. ದೇಶದಲ್ಲಿ ಪ್ರಸ್ತುತ ಮಾಸ್ಕ್ಗಳು, ಮುಖ್ಯವಾಗಿ N95 ಮಾಸ್ಕ್ಗಳು ಮತ್ತು ಸ್ಯಾನಿಟೈಸರ್ಗಳ ಸಾಕಷ್ಟು ಸ್ಟಾಕ್ ಇರೋದ್ರಿಂದ, ದಾಸ್ತಾನು ಇರೋದ್ರಿಂದ ಇದೇ ಕಾರಣಕ್ಕೆ ಅಗತ್ಯ ವಸ್ತುಗಳ ಪಟ್ಟಿಯಿಂದ ಮಾಸ್ಕ್ಗಳು, ಹ್ಯಾಂಡ್ ಸ್ಯಾನಿಟೈಸರ್ಗಳನ್ನು ಕೇಂದ್ರ ಸರ್ಕಾರ ಪಟ್ಟಿಯಿಂದ ಕೈಬಿಟ್ಟಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.